ನಮಸ್ಕಾರ. ನಾನು ನಯನ. ಸೋಲು, ಹತಾಶೆ, ಅವಮಾನ, ನೋವು ಎಂಥವರನ್ನಾದ್ರೂ ಕುಗ್ಗಿಸಿಬಿಡುತ್ತೆ. ಆದ್ರೆ ಈ ವ್ಯಕ್ತಿ ಮಾತ್ರ ಆ ನೋವುಗಳನ್ನೇ ಮೆಟ್ಟಿ ನಿಂತು ತಾನೇನು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. IPL ನಲ್ಲಿ ಅವಮಾನ, ವಿಶ್ವಕಪ್ನಲ್ಲಿ ಸನ್ಮಾನ. ನಾವ್ ಯಾರ ಬಗ್ಗೆ ಹೇಳ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅಲ್ವಾ? T20 ವಿಶ್ವಕಪ್ನಲ್ಲಿ ಭಾರತ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆನೇ ನಾವಿವತ್ತು ಮಾತಾಡ್ತಾ ಇರುವಂತದ್ದು. ಹಾರ್ದಿಕ್ ಪಾಂಡ್ಯ ಸದ್ಯ ಗೆಲುವಿನ ಉತ್ತುಂಗದಲ್ಲಿದ್ದಾರೆ. ICC T20 ರ್ಯಾಂಕಿಂಗ್ ನಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ 1 ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ದಾರೆ. ನಾಯಕನಾಗಿ ಸೋತಿದ್ದ ಹಾರ್ದಿಕ್ ಪಾಂಡ್ಯ ಉಪನಾಯಕನ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಹಾಗಾದ್ರೆ ಹಾರ್ದಿಕ್ ಪಾಂಡ್ಯ ಅವರ ವಿಶ್ವಕಪ್ ಪರ್ಫಾರ್ಮೆನ್ಸ್ ಹೇಗಿತ್ತು? IPL ನಲ್ಲಿ ಸತತ ಸೋಲು ಕಂಡಿದ್ದ ಪಾಂಡ್ಯ ವಿಶ್ವಕಪ್ ನಲ್ಲಿ ಕಂಬ್ಯಾಕ್ ಮಾಡಿದ್ದು ಹೇಗೆ? ಭಾರತ ತಂಡದ ಮುಂದಿನ ರೂವಾರಿ ಹಾರ್ದಿಕ್ ಪಾಂಡ್ಯ ಆಗ್ತಾರಾ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನುವಂಥದ್ದು ನಾಣ್ಣುಡಿ. ಆದ್ರೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರನ್ನ ನೋಡ್ತಾ ಇದ್ರೆ ಇದು ಅಕ್ಷರಶಃ ಸತ್ಯ ಅಂತ ಅನ್ಸುತ್ತೆ. ನಿಮ್ಗೆಲ್ಲ 2024ರ IPL ಟೂರ್ನಿ ನೆನಪಿರ್ಬೋದು. ಕಳೆದ ಬಾರಿ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ಹಾರ್ದಿಕ್ ನಾಯಕನಾಗಿ ತಂಡವನ್ನ ಗೆಲ್ಲಿಸಿ ಟ್ರೋಫಿ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ರು. ಅದಕ್ಕೂ ಮುನ್ನ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ರು. ಅಲ್ಲಿಯೂ ಕೂಡ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ರು. ಆದ್ರೆ 2023ರಲ್ಲಿ ಮುಂಬೈ ಇಂಡಿಯನ್ಸ್ ತೀರಾ ಕಳಪೆ ಪ್ರದರ್ಶನವನ್ನ ನೀಡಿತ್ತು. ಆ ಹಿನ್ನೆಲೆಯಲ್ಲಿ 2024ರಲ್ಲಿ ಮುಂಬೈ ಫ್ರಾಂಚೈಸಿ ಬರೋಬ್ಬರಿ 15 ಕೋಟಿ ಕೊಟ್ಟು ಹಾರ್ದಿಕ್ ಪಾಂಡ್ಯ ಅವರನ್ನ ಗುಜರಾತ್ ಟೈಟನ್ಸ್ ತಂಡದಿಂದ ತಮ್ಮ ತಂಡಕ್ಕೆ ತೆಗೆದುಕೊಂಡಿತ್ತು. ಜೊತೆಗೆ ನಾಯಕನ ಪಟ್ಟ ಕೂಡ ಕಟ್ಟಿತ್ತು. ಇದನ್ನ ಹಾರ್ದಿಕ್ ಪಾಂಡ್ಯ ಅವರೇ ಡಿಮ್ಯಾಂಡ್ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಏನೇ ಆದ್ರೂ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇದ್ರು. ಇವರ ನೇತೃತ್ವದಲ್ಲಿ ತಂಡ 5 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಆದ್ರೂ ಕೂಡ ಕಳೆದ 2 ಸೀಸನ್ ನಿಂದ ತಂಡ ಸೋಲನ್ನ ಕಾಣ್ತಾ ಇದೆ ಅನ್ನೋ ಕಾರಣಕ್ಕೆ ರೋಹಿತ್ ಶರ್ಮಾ ಅವರನ್ನ ಪಕ್ಕಕ್ಕೆ ಸರಿಸಿ ಹಾರ್ದಿಕ್ ಪಾಂಡ್ಯಗೆ ನಾಯಕನ ಪಟ್ಟವನ್ನ ಕಟ್ಟಲಾಯಿತು. ಇದುವೇ ನೋಡಿ ಮುಂಬೈ ಇಂಡಿಯನ್ಸ್ ಮತ್ತು ರೋಹಿತ್ ಶರ್ಮಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಹಾರ್ದಿಕ್ ಪಾಂಡ್ಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗ ಟ್ರೋಲ್ ಮಾಡಲಾಯಿತು. ಪಾಂಡ್ಯ ಮೈದಾನಕ್ಕೆ ಬರ್ತಾ ಇದ್ದಂತೆ ರೋಹಿತ್ ರೋಹಿತ್ ಅಂತ ಘೋಷಣೆ ಕೂಗ್ಲಾಯಿತು. ಇದರಿಂದ ಹಾರ್ದಿಕ್ ಪಾಂಡ್ಯ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದಂತೂ ನಿಜ. ಇನ್ನು 2024ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಕೂಡ ತೀರಾ ಕಳಪೆ ಪ್ರದರ್ಶನ ನೀಡಿ ಪ್ಲೇ ಆಫ್ಗೂ ಬರದೆ IPL ನಿಂದ ಹೊರ ಹೋಗಿತ್ತು. ಇದರಲ್ಲಿ ನಾಯಕ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್, ಬೌಲಿಂಗ್ ಎರಡರಲ್ಲೂ ಕೂಡ ಸಂಪೂರ್ಣ ವೈಫಲ್ಯವನ್ನ ಅನುಭವಿಸಿದ್ರು. ಇದರಿಂದ ಹಾರ್ದಿಕ್ ಪಾಂಡ್ಯ ಅವರಿಗೆ ತೀವ್ರ ನಿರಾಸೆ ಉಂಟಾಗಿತ್ತು. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ಇದಾದ ಬಳಿಕವೂ ಕೂಡ ಹಾರ್ದಿಕ್ ಪಾಂಡ್ಯ ಕುರಿತಾಗಿ ಟ್ರೋಲ್ ಅನ್ನ ಮಾಡ್ತಾಲೇ ಇದ್ರು. ಇದಕ್ಕೆ ಕಾರಣ T20 ವಿಶ್ವಕಪ್. T20 ವಿಶ್ವಕಪ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಆಯ್ಕೆ ಕುರಿತಾಗಿ ಪ್ರಶ್ನೆಗಳು ಎದ್ವು. ಹಾರ್ದಿಕ್ ಪಾಂಡ್ಯ ಬದಲು KL ರಾಹುಲ್ಗೆ ಅವಕಾಶ ಕೊಡಬೇಕಿತ್ತು ಎನ್ನುವ ಕೂಗುಗಳು ಕೂಡ ಕೇಳಿ ಬಂದ್ವು. ಅದರ ಮಧ್ಯೆ BCCI ಹಾರ್ದಿಕ್ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಉಪನಾಯಕನ ಪಟ್ಟವನ್ನ ನೀಡಿತು. ಇದು ಮತ್ತಷ್ಟು ಟೀಕೆಗಳಿಗೆ ಗುರಿಯಾಗಿದ್ದಂತೂ ನಿಜ. ಇದರ ಮಧ್ಯೆ ಹಾರ್ದಿಕ್ ಪಾಂಡ್ಯ ಕುರಿತು ಮತ್ತೊಂದು ವದಂತಿ ಕೇಳಿ ಬಂದಿತ್ತು. ಅದು ಹಾರ್ದಿಕ್ ಪಾಂಡ್ಯ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ, ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ವಿಚ್ಛೇದನವನ್ನ ಪಡಿತಾರೆ ಎನ್ನುವಂಥದ್ದು. ಇದಕ್ಕೆ ಕಾರಣವಾಗಿದ್ದು ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರ ಮದುವೆ ಫೋಟೋಗಳನ್ನ ಆಚು ಮಾಡಿತು. ಈ ವದಂತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ, ನಾವು ಚೆನ್ನಾಗಿ ಇದ್ದೀವಿ ಅನ್ನುವ ಸಂದೇಶಗಳನ್ನ ನೀಡುವ ಮೂಲಕ ಎಲ್ಲಾ ವದಂತಿಗಳಿಗೆ ತೆರೆ ಎಳೆದಿದ್ರು. ಹೀಗೆ ಸಾಲು ಸಾಲು ಸೋಲು, ನೋವು ಹಾರ್ದಿಕ್ ಪಾಂಡ್ಯ ಅವರನ್ನ ಬೆಂಬಿಡದೆ ಕಾಡಿದಂತೂ ನಿಜ. ಇಂಥ ಸಂದರ್ಭದಲ್ಲಿ T20 ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹೇಗೆ ಪ್ರದರ್ಶನ ಕೊಡಬಹುದು ಎನ್ನುವ ಕುತೂಹಲ ಎಲ್ಲರಲ್ಲಿಯೂ ಇತ್ತು. ಇಲ್ಲಿ ಎಲ್ಲರ ಊಹೆಯನ್ನ ಮೀರಿ ಎದ್ದು ನಿಂತಿದ್ದು, ಎಲ್ಲರಿಗೂ ಶಾಕ್ ನೀಡಿದ್ದು ಹಾರ್ದಿಕ್ ಪಾಂಡ್ಯ. ಈ ಬಾರಿ ವಿಶ್ವಕಪ್ನಲ್ಲಿ ಭಾರತ ಗೆಲುವನ್ನ ಪಡೆದುಕೊಂಡಿದೆ ಅಂದ್ರೆ ಅದರಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಪಾಲು ಬಹಳ ದೊಡ್ಡದು. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನ ಆತಿಥ್ಯದಲ್ಲಿ ನಡೆದಿದ್ದಂಥ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಆಡಿದ್ದ ಎಲ್ಲಾ ಪಂದ್ಯಗಳನ್ನ ಭಾರತ ಗೆದ್ದು ಬೀಗಿದೆ. ಭಾರತದ ಪಾಲಿಗೆ ಈ ಬಾರಿಯ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ವರೆಗೆ ನಡೆದ ಎಲ್ಲಾ ಪಂದ್ಯಗಳು ಒಂದು ಲೆಕ್ಕಾಚಾರವಾದ್ರೆ ಫೈನಲ್ ಪಂದ್ಯವೇ ಒಂದು ಲೆಕ್ಕವಾಗಿತ್ತು. ಯಾಕಂದ್ರೆ ಭಾರತ 176 ರನ್ಗಳ ಬೃಹತ್ ಮೊತ್ತವನ್ನ ದಾಖಲಿಸಿದ್ರು. ಸೌತ್ ಆಫ್ರಿಕಾ ಅಬ್ಬರದ ಬ್ಯಾಟಿಂಗ್ ನಡೆಸಿ ಗೆಲುವಿನ ಸನಿಹಕ್ಕೆ ಬಂದು ನಿಂತಿತ್ತು. 30 ಬಾಲ್ಗೆ 30 ರನ್ ಅಂದ್ರೆ ಯಾರು ಹೊಡೆಯಲ್ಲ ಹೇಳಿ? ಅದರಲ್ಲೂ ಅಂಕಣದಲ್ಲಿ ಇದ್ದಿದ್ದು ಹೆನ್ರಿ ಕ್ಲಾಸನ್ ಮತ್ತು ಡೇವಿಡ್ ಮಿಲ್ಲರ್ ನಂತ ದೈತ್ಯ ಬ್ಯಾಟರ್ಗಳು.
ಅವರಿಗೆ ಬಾಲ್ ಯಾರು ಹಾಕ್ತಾರೆ ಅನ್ನೋದು ಲೆಕ್ಕನೇ ಆಗಲ್ಲ. ಹೊಡಿಬಡಿ ಆಟವಾಡುವ ಈ ಬ್ಯಾಟರ್ಗಳು ಮ್ಯಾಚ್ ಫಿನಿಶ್ ಮಾಡಿ ಕಪ್ ಗೆದ್ಕೊಂಡು ಹೋಗ್ತಾರೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ಮ್ಯಾಚ್ ಅನ್ನ ಮರಳಿ ಭಾರತ ತಂಡಕ್ಕೆ ತಂದುಕೊಟ್ಟಿದ್ದು ಭಾರತೀಯ ಬೌಲರ್ಗಳು. ಅದರಲ್ಲೂ ಕೊನೆಯ ಓವರ್ ಬಾಲ್ ಮಾಡಿದ ಹಾರ್ದಿಕ್ ಪಾಂಡ್ಯ ತಂಡಕ್ಕೆ ಗೆಲುವು ತಂದು ಕೊಡುವಲ್ಲಿ ಯಶಸ್ವಿಯಾದರು. ಹೆನ್ರಿ ಕ್ಲಾಸನ್ ಮತ್ತು ಡೇವಿಡ್ ಮಿಲ್ಲರ್ ಅವರ ವಿಕೆಟ್ ಕೀಳುವ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಹಾರ್ದಿಕ್ ಪಾಂಡ್ಯ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಮೂಲಕ ವಿಶ್ವದ ನಂಬರ್ 1 ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡ್ಯ ಹೊರಹೊಮ್ಮಿದ್ದಾರೆ. ಸದ್ಯ ಐಸಿಸಿ ಟಿ20 ರ್ಯಾಂಕಿಂಗ್ ಬಿಡುಗಡೆ ಮಾಡಿದ್ದು ಟಿ20 ಕ್ರಿಕೆಟ್ ಆಲ್ರೌಂಡರ್ ವಿಭಾಗದ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ಹಾರ್ದಿಕ್ ಪಾಂಡ್ಯ. ಶ್ರೀಲಂಕಾದ ವನಿದು ಹಸಿರಂಗ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ತಲಾ 222 ಅಂಕಗಳನ್ನು ಗಳಿಸಿದ್ದು ಅಗ್ರಸ್ಥಾನವನ್ನ ಹಂಚಿಕೊಂಡಿದ್ದಾರೆ. ಈ ಮೂಲಕ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಹಾರ್ದಿಕ್ ಪಾಂಡ್ಯ ರ್ಯಾಂಕಿಂಗ್ ಪಟ್ಟಿಯಲ್ಲಿ 3 ಸ್ಥಾನಗಳ ಬಡ್ತಿ ಪಡೆದಂತಾಗಿದೆ. ವಿಶ್ವಕಪ್ ಟೂರ್ನಿಯಲ್ಲಿ ಪಾಂಡ್ಯ ಆಡಿರುವ 8 ಪಂದ್ಯಗಳಲ್ಲಿ 27 ಎಸೆತಗಳಲ್ಲಿ ಅರ್ಧಶತಕ ಸೇರಿದಂತೆ 150 ಸ್ಟ್ರೈಕ್ ರೇಟ್ನಲ್ಲಿ 144 ರನ್ ಗಳಿಸಿದ್ರು. ಅಲ್ಲದೆ 11 ವಿಕೆಟ್ಗಳನ್ನು ಕೂಡ ಪಡೆದಿದ್ರು. ಅದರಲ್ಲೂ ಆಗ್ಲೇ ಹೇಳಿದ ಹಾಗೆ ಕೊನೆಯ ಪಂದ್ಯದಲ್ಲಿ ಡೇವಿಡ್ ಮಿಲ್ಲರ್ ಮತ್ತು ಹೆನ್ರಿ ಕ್ಲಾಸನ್ ಅವರ ವಿಕೆಟ್ ಪಡೆದಿದ್ದು ಮಹತ್ವದ್ದಾಗಿತ್ತು. ಈ ಮೂಲಕ ಸತತ ಸೋಲುಗಳಿಂದ ಕಂಗೆಟ್ಟಿದ್ರು. ಅದನ್ನೆಲ್ಲ ಮೆಟ್ಟಿ ನಿಂತು ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿ ತನ್ನ ವಿರುದ್ಧ ಇದ್ದ ಎಲ್ಲಾ ಟೀಕೆಗಳಿಗೆ ಒಂದೇ ವೇದಿಕೆಯಲ್ಲಿ ಉತ್ತರ ಕೊಟ್ಟಂತಾಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಸೋಲನ್ನ ಕಂಡಿದ್ರು ಬಿಸಿಸಿಐ ಹಾರ್ದಿಕ್ ಪಾಂಡ್ಯ ಅವರ ಮೇಲೆ ನಂಬಿಕೆ ಇಟ್ಟು ಉಪನಾಯಕನ ಪಟ್ಟವನ್ನ ನೀಡಿತು. ಆ ನಂಬಿಕೆಯನ್ನ ಹಾರ್ದಿಕ್ ಪಾಂಡ್ಯ ಅವರು ಉಳಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ನಾಯಕನ ಪಟ್ಟ ಹಾರ್ದಿಕ್ ಪಾಂಡ್ಯ ಅವರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾರಣ ರೋಹಿತ್ ಶರ್ಮಾ ಟಿ20 ಕ್ರಿಕೆಟ್ಗೆ ವಿದಾಯ ಹೇಳಿರುವುದರಿಂದ ಮುಂಬರುವ ನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾವನ್ನ ಮುನ್ನಡೆಸಲಿದ್ದಾರೆ ಎಂದು ಹೇಳಲಾಗಿದೆ. ಏನೇ ಆದ್ರೂ ಸೋತವರು ಮತ್ತೆ ಹೇಗೆ ಎದ್ದು ಮೇಲೆ ಬರಬೇಕು ಅನ್ನೋದನ್ನ ಹಾರ್ದಿಕ್ ಪಾಂಡ್ಯ ಅವರನ್ನ ನೋಡಿ ಕಲಿಬೇಕು. ಇವರು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗುವ ರೀತಿ ಆಟವಾಡ್ಲಿ ಅಂತ ಆಶಿಸೋಣ.